ಹೆಲೋ ಮೈ ಯೂಟ್ಯೂಬ್ ಫ್ಯಾಮಿಲಿ, ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ? ಅದೇ ರೀತಿ ನಿಮ್ಮ ಲೈಫ್ನಲ್ಲಿ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಿಮ್ಮ ಮನಸ್ಸಿನಲ್ಲಿ ಯಾವ ವ್ಯಕ್ತಿ ಇದ್ದಾರೋ ಅವರ ಹೆಸರನ್ನು ನೆನೆಸ್ಕೊಳ್ಳಿ. ಆ ವ್ಯಕ್ತಿಯ ಎನರ್ಜಿಯನ್ನು ಫೀಲ್ ಮಾಡಿ ನಿಮ್ಮ ಹೃದಯದೊಳಗೆ 3 ಸಲ ಅವರ ಹೆಸರನ್ನು ಮನಸ್ಸಿನಲ್ಲಿ ಹೇಳ್ಕೊಳ್ಳಿ. ಈಗ ಒಂದು ಕ್ಷಣ ಕಣ್ಣು ಮುಚ್ಚಿ ನಿಮ್ಮಿಬ್ಬರ ನಡುವಿನ ನಡೆದಿರುವಂತಹ ಹ್ಯಾಪಿ ಮೂಮೆಂಟ್ಸ್ ನೆನಪಿಸ್ಕೊಳ್ಳಿ. ನಿಮ್ಮ ಹೃದಯದಲ್ಲಿ ಯಾವ ಫೀಲಿಂಗ್ ಬರುತ್ತೋ, ಯಾವ ಎನರ್ಜಿ ಬರುತ್ತೋ ಅದನ್ನು ಫೀಲ್ ಮಾಡಿ. ಅದೇ ರೀತಿ ಅದಕ್ಕೂ ಮೊದಲು ಯೂನಿವರ್ಸ್ಗೆ ಥ್ಯಾಂಕ್ ಯು ಯೂನಿವರ್ಸ್ ಅಂತ ಗ್ರ್ಯಾಟಿಟ್ಯೂಡ್ ಫೀಲ್ ಮಾಡಿ. ಯಾಕೆಂದರೆ ಈ ರೀಡಿಂಗ್ ನಿಮ್ಮವರೆಗೆ ತಲುಪಿಸಿದ್ದಕ್ಕೆ ಗ್ರ್ಯಾಟಿಟ್ಯೂಡ್ನ ಫೀಲ್ ಮಾಡಿ. ಸೊ ಇದೊಂದು ಕಲೆಕ್ಟಿವ್ ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ. ಜನರಲ್ ರೀಡಿಂಗ್ ಆಗಿರೋದ್ರಿಂದ ಜನರಲ್ ರೀತಿಯಲ್ಲಿ ನೀವು ಇದನ್ನು ಜಡ್ಜ್ ಮಾಡಬೇಕಾಗುತ್ತೆ. ಅಂದರೆ ಎಷ್ಟು ವಿಷಯಗಳು ನಿಮಗೆ ಮ್ಯಾಚ್ ಆಗುತ್ತೋ, ಎಷ್ಟು ಎನರ್ಜೀಸ್ಗಳು ನಿಮಗೆ ಮ್ಯಾಚ್ ಆಗುತ್ತೋ ಅಷ್ಟನ್ನು ಮಾತ್ರ ತಗೊಂಡು ಬಾಕಿ ಉಳಿದಿರುವ ವಿಷಯಗಳನ್ನು ನೀವು ಅಲ್ಲಿಗೆ ಬಿಡಬೇಕಾಗುತ್ತೆ. ಈ ರೀಡಿಂಗಲ್ಲಿ ಬರುವ ಯಾವುದೇ ವಿಷಯಗಳನ್ನಾಗಲಿ ಫೋರ್ಸ್ಫುಲ್ಲಾಗಿ ನಿಮ್ಮ ಮೇಲೆ ನೀವು ಹಾಕ್ಕೊಳ್ಬಾರ್ದು. ಯಾಕೆ ಅಂದರೆ ಇದೊಂದು ಜನರಲ್ ರೀಡಿಂಗ್ ಆಗಿರೋದ್ರಿಂದ ಕೆಲವೊಂದು ವಿಷಯಗಳು ನಿಮಗೆ ಮ್ಯಾಚ್ ಆಗದೇ ಇರ್ಬೋದು, ಕೆಲವೊಂದು ವಿಷಯಗಳು ನಿಮಗೆ ಮ್ಯಾಚ್ ಆಗಬಹುದು. ಬಟ್ ಇನ್ನೂ ಕೆಲವರಿಗೆ ಆ ವಿಷಯಗಳು ಮ್ಯಾಚ್ ಆಗ್ತಾ ಇರುತ್ತೆ. ಸೊ ನಿಮ್ಮ ಎನರ್ಜಿಗೆ ಎಷ್ಟು ಮ್ಯಾಚ್ ಆಗುತ್ತೋ ಅಷ್ಟನ್ನು ಮಾತ್ರ ತಗೊಳ್ಳಿ. ಅದೇ ರೀತಿ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡೋದ್ರ ಜೊತೆಗೆ ವಿಡಿಯೋನ ಹೈಪ್ ಕೂಡ ಮಾಡಿ. ಈ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಕನೆಕ್ಟ್ ಆಗಿ. ಆಗ ನಿಮ್ಮ ಎನರ್ಜಿ ಅನ್ನೋದು ಇಲ್ಲಿ ಸರಿಯಾಗಿ ಕನೆಕ್ಟ್ ಆಗುತ್ತೆ. ಅದೇ ರೀತಿ ಈ ರೀಡಿಂಗ್ ಅನ್ನೋದು ನಿಮಗೆ ಸರಿಯಾಗಿ ರೆಸೊನೇಟ್ ಆಗುತ್ತೆ. ನಿಮ್ಮ ಪರ್ಸನ್ ಈಗ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾ ಇದ್ದಾರೆ ಅಂತ ಎನರ್ಜಿಯಲ್ಲಿ ನೋಡೋಣ. ನಿಮ್ಮ ಎನರ್ಜಿಯನ್ನು ಕನೆಕ್ಟ್ ಮಾಡಿದಾಗ ಮೊದಲಿಗೆ ಕಾಣಿಸ್ತಾ ಇರೋದು ನಿಮ್ಮ ಮೇಲೆ ಇರುವ ಭಾವನೆ ಕೇವಲ ಒಂದು ಅಟ್ರಾಕ್ಷನ್, ಆಕರ್ಷಣೆ ಮಾತ್ರ ಅಲ್ಲ. ಅದು ನಿಧಾನವಾಗಿ ಒಂದು ರೆಸ್ಪೆಕ್ಟ್ ಕಡೆಗೆ ತಿರುಗ್ತಾ ಇದೆ. ಅವರು ನಿಮ್ಮನ್ನು ಕೇವಲ ಅವರ ಲವ್ವರ್ ಅಂತ ಆಗಲಿ ಅಥವಾ ಒಂದು ಅಟ್ರಾಕ್ಟೆಡ್ ರೀತಿಯಲ್ಲಿ ಮಾತ್ರ ನೋಡ್ತಾ ಇಲ್ಲ, ಜೀವನ ಸಂಗಾತಿ ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಅವರ ಮನಸ್ಸಲ್ಲಿ ಈಗ ಬರುವ ಫೀಲಿಂಗ್, ನೀವು ಇವರ ಜೀವನದಲ್ಲಿ ಇರಬೇಕು, ಇವರ ಜೊತೆ ಫ್ಯೂಚರ್ ಬಿಲ್ಡ್ ಮಾಡ್ಕೋಬೇಕು, ಫ್ಯೂಚರ್ನ ಕನಸು ಕಾಣ್ತಾ ಇದ್ದಾರೆ. ನೀವಿಬ್ಬರು ಫ್ಯೂಚರಲ್ಲಿ ಯಾವ ರೀತಿ ಇರಬೇಕು, ನಿಮ್ಮ ಲೈಫ್ ಯಾವ ರೀತಿ ಇರಬೇಕು ಅದನ್ನು ಥಿಂಕ್ ಮಾಡ್ತಾ ಇದ್ದಾರೆ. ನಿಮ್ಮ ಬಗ್ಗೆ ತುಂಬ ಫೀಲಿಂಗಲ್ಲಿ ಈ ಥಿಂಕಿಂಗ್ ಅವರ ಮನಸ್ಸಿನಲ್ಲಿ ಬರ್ತಾ ಇದೆ. ತುಂಬ ರೆಸ್ಪೆಕ್ಟಲ್ಲಿ ಈ ಥಿಂಕಿಂಗ್ ಅನ್ನೋದು ಅವರ ಮನಸ್ಸಿನಲ್ಲಿ ಬರ್ತಾ ಇದೆ. ಈಗ ಡೆಪ್ತಾಗಿ ನೋಡೋಣ ಯಾವ ಎನರ್ಜಿ ಬರ್ತಾ ಇದೆ ಅಂತ. ಏಸ್ ಆಫ್ ಕಪ್ಸ್ ಎನರ್ಜಿ ಇದೆ, ಪ್ಯೂರ್ ಲವ್ ಎನರ್ಜಿ ಇದೆ, ಕ್ಲೀನ್ ಫೀಲಿಂಗ್ಸ್, ಮನಸ್ಸಿನಲ್ಲಿ ಯಾವುದೇ ಕಲ್ಮಶ ಅನ್ನೋದು ಕಾಣ್ತಾ ಇಲ್ಲ, ಜೆನ್ಯೂನ್ ಎಮೋಷನ್ಸ್ ಕಾಣಿಸ್ತಾ ಇದೆ. ನಿಮ್ಮ ಪರ್ಸನ್ ಮನಸ್ಸಿನಿಂದ ನಿಮ್ಮನ್ನು ಪ್ರೀತಿ ಮಾಡ್ತಾ ಇದ್ದಾರೆ. ಅಂದರೆ ಮೇಲ್ನೋಟಕ್ಕೆ ಅಥವಾ ಡ್ರಾಮಾ ಮಾಡಿಕೊಂಡು ಆ ರೀತಿ ಮಾಡ್ತಾ ಇಲ್ಲ. ಪಾಸ್ಟಲ್ಲಿ ಯಾವುದೇ ವಿಷಯಗಳು ನಡೆದಿರಬಹುದು, ಮಿಸ್ಅಂಡರ್ಸ್ಟ್ಯಾಂಡಿಂಗ್, ಸಣ್ಣ ಪುಟ್ಟ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂದಿರಬಹುದು, ದೊಡ್ಡದಾಗಿ ಫೈಟ್ ಆಗಿರಬಹುದು, ನೋ ಕಾಂಟ್ಯಾಕ್ಟ್ ಆಗಿರಬಹುದು, ಏನೇ ಇರ್ಬೋದು. ಬಟ್ ಮನಸ್ಸಿನಿಂದ ನಿಮ್ಮನ್ನು ಪ್ರೀತಿ ಮಾಡ್ತಾ ಇದ್ದಾರೆ, ಆ ಎನರ್ಜಿ ಇದೆ. ಟೈಮ್ ಪಾಸ್ ಎನರ್ಜಿ ಅನ್ನೋದು ಕಾಣ್ತಾ ಇಲ್ಲ. ಡೀಪ್ ಅಟ್ಯಾಚ್ಮೆಂಟ್ ಅನ್ನೋದು ಇದೆ. ಅವರು ಸಮ್ಟೈಮ್ಸ್ ನಿಮ್ಮ ಬಗ್ಗೆ ಯೋಚನೆ ಮಾಡಿದಾಗ ಎಮೋಷ್ನಲಿ ಫೀಲ್ ಆಗ್ತಾರೆ. ಕೆಲವೊಂದು ಸಲ ಅವರ ಕಣ್ಣು ಕೂಡ ತೇವ ಆಗುವ ಚಾನ್ಸಸ್ ಇದೆ. ಅಂದರೆ ಕಣ್ಣೀರು ಹಾಕ್ತಾರೆ ಕೆಲವೊಂದು ಬಾರಿ. ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಯಾವುದೇ ಒಂದು ಪ್ರಾಬ್ಲಮ್ ಬಂದಿರ್ಬೋದು, ಅದನ್ನು ನೆನೆಸ್ಕೊಂಡಾಗ ಕೂಡ ಇವರು ತುಂಬ ಎಮೋಷ್ನಲಿ ಡೌನ್ ಆಗ್ತಾ ಇದ್ದಾರೆ. 4 ಆಫ್ ವಾಂಡ್ಸ್ ಎನರ್ಜಿ ಇದೆ. ಅಂದರೆ ಸೆಲೆಬ್ರೇಷನ್ ಎನರ್ಜಿ, ಎಂಗೇಜ್ಮೆಂಟ್, ಮ್ಯಾರೇಜ್ ಡಿಸ್ಕಷನ್ ಈ ರೀತಿ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ನಡೆಯುವ ಸಾಧ್ಯತೆ ಇದೆ. ಈ ವ್ಯಕ್ತಿ ಅದರ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ಅಂದರೆ ಇವರ ಫ್ಯಾಮಿಲಿಯ ಒಬ್ಬ ವ್ಯಕ್ತಿಯನ್ನಾಗಿ ಮಾಡ್ಕೋಬೇಕು, ನಿಮ್ಮನ್ನು ಫ್ಯೂಚರ್ ಪ್ಲ್ಯಾನ್ ಮಾಡಬೇಕು, ಆ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಇನ್ನು ಇಲ್ಲಿ ಎಲ್ಲರಿಗೂ ಹೇಳ್ತಾ ಇಲ್ಲ, ಆಲ್ರೆಡಿ ಫ್ಯಾಮಿಲಿಯಲ್ಲಿ ಮಾತುಕತೆ ಅನ್ನೋದು ನಡೆದಿರ್ಬೋದು, ಅಥವಾ ಇನ್ನೂ ಮಾತುಕತೆ ನಡೀದೇ ಇದ್ದರೆ ಅದರ ಬಗ್ಗೆ ಥಿಂಕ್ ಮಾಡ್ತಾ ಇದ್ದಾರೆ. ಈ ರಿಲೇಷನ್ಶಿಪ್ಪನ್ನು ಮುಂದಕ್ಕೆ ತಗೊಂಡು ಹೋಗೋದರ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ಅಂದರೆ ಲೈಫ್ನಲ್ಲಿ ಸೆಟ್ಲ್ ಆಗಬೇಕು, ಮ್ಯಾರೇಜ್, ಕಮಿಟ್ಮೆಂಟ್ ಈ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಫ್ಯೂಚರ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ, ಆ ಎನರ್ಜಿ ಇದೆ. 2 ಆಫ್ ವಾಂಡ್ಸ್ ಎನರ್ಜಿ ಇದೆ, ಪ್ಲ್ಯಾನಿಂಗ್, ಡಿಸ್ಕಷನ್ ಮೇಕಿಂಗ್. ಅವರು ಫ್ಯೂಚರ್ ಬಗ್ಗೆ ಸೀರಿಯಸ್ ಆಗಿ ಯೋಚನೆ ಮಾಡ್ತಾ ಇದ್ದಾರೆ. ನಿಮ್ಮ ಜೊತೆ ನೆಕ್ಸ್ಟ್ ಸ್ಟೆಪ್ ಏನು ಪ್ಲ್ಯಾನ್ ಮಾಡ್ತಾ ಇದ್ದಾರೆ, ಯಾವ ರೀತಿ ಮೂವ್ ಆಗಬೇಕು, ಯಾವ ಸಮಯದಲ್ಲಿ ಮಾತಾಡಬೇಕು ಅದನ್ನು ಥಿಂಕ್ ಮಾಡ್ತಾ ಇದ್ದಾರೆ. ಅಂದರೆ ಈ ರಿಲೇಷನ್ಶಿಪ್ಪಲ್ಲಿ ಒಂದು ಸ್ಟ್ರಾಂಗ್ ನೇಮ್ ಕೊಡಬೇಕು, ಒಂದು ಹೆಸರನ್ನು ಕೊಡಬೇಕು. ಇದನ್ನು ಅದೇ ರೀತಿ ಬಿಡಬಾರ್ದು, ಕೇವಲ ಪ್ರೀತಿ ಅಂತ ಇರಬಾರ್ದು, ಮುಂದೆ ಲೈಫ್ನಲ್ಲಿ ತಗೊಂಡು ಹೋಗಬೇಕು, ಫ್ಯೂಚರಲ್ಲಿ ತಗೊಂಡು ಹೋಗಬೇಕು, ಈ ರೀತಿ ಯೋಚನೆ ಮಾಡ್ತಾ ಇದ್ದಾರೆ. ತುಂಬ ಡೀಪಾಗಿ ಥಿಂಕ್ ಮಾಡ್ತಾ ಇದ್ದಾರೆ ಅನ್ನೋ ಎನರ್ಜಿ ಇದೆ. ಮೆಜಿಷಿಯನ್ ಎನರ್ಜಿ ಇದೆ. ನೀವು ಯೋಚನೆ ಮಾಡ್ತಾ ಇರೋದು, ವಿಶ್ ಮಾಡ್ತಾ ಇರೋದು, ಅದು ಸ್ಲೋಲಿ ರಿಯಾಲಿಟಿ ಆಗ್ತಾ ಇದೆ. ಅಂದರೆ ನೀವು ಕೂಡ ಈ ವ್ಯಕ್ತಿಯ ಬಗ್ಗೆ ತುಂಬ ಕನಸುಗಳನ್ನು ಹೊತ್ಕೊಂಡಿದ್ದೀರಾ, ಅಥವಾ ಈ ವ್ಯಕ್ತಿ, ಈ ಪರ್ಸನ್, ನಿಮ್ಮ ಲವ್ ಪರ್ಸನ್ ನಿಮ್ಮ ಲೈಫ್ನಲ್ಲಿ ಇರಬೇಕು, ಮ್ಯಾರೇಜ್, ಕಮಿಟ್ಮೆಂಟನ್ನು ಕೊಡಬೇಕು ಅಂತ ಥಿಂಕ್ ಮಾಡ್ತಾ ಇರಬಹುದು. ಅದರ ಬಗ್ಗೆ ಕನಸುಗಳನ್ನು ಕಂಡಿರಬಹುದು.
ಅದು ಸ್ಲೋಲಿ ರಿಯಾಲಿಟಿಗೆ ಬರ್ತಾ ಇದೆ, ಆ ಎನರ್ಜಿ ಇದೆ. ನಿಮ್ಮ ಪರ್ಸನ್ ಕೂಡ ನಿಮ್ಮನ್ನು ಅಟ್ರ್ಯಾಕ್ಟ್ ಮಾಡ್ತಾ ಇದ್ದಾರೆ. ನಿಮ್ಮ ಕಡೆ ಬರುವ ಎನರ್ಜಿ ಸ್ಟ್ರಾಂಗ್ ಆಗಿ ಕಾಣ್ತಾ ಇದೆ. ನೈಟ್ ಆಫ್ ಕಪ್ಸ್ ಎನರ್ಜಿ ಇದೆ. ಈ ವ್ಯಕ್ತಿ ನಿಮ್ಮ ಬಗ್ಗೆ ನಿಜವಾದ ಪ್ರೀತಿಯಿಂದ ಫೀಲಿಂಗ್ಸ್ ಇಟ್ಕೊಂಡಿದ್ದಾರೆ. ಅಂದರೆ ಈಗ ಮಾತಾಡಬೇಕು, ಎಕ್ಸ್ಪ್ರೆಸ್ ಮಾಡ್ಕೋಬೇಕು, ಆ ರೀತಿಯ ಹಂತಕ್ಕೆ ಕೂಡ ಬಂದಿದೆ ಇವರ ಫೀಲಿಂಗ್ಸ್. ಅಂದರೆ ಡ್ರೀಮರ್ ಎನರ್ಜಿ, ಲವರ್ ಎನರ್ಜಿ, ಹಾರ್ಟ್ ಫ್ಲೋ ಮಾಡುವಂತಹ ಎನರ್ಜಿ. ನಿಮ್ಮ ಪರ್ಸನ್ ಈಗ ಲಾಜಿಕ್ಕಿಂತ ನಿಮ್ಮ ಬಗ್ಗೆ ಹೃದಯದಿಂದ ಕ್ವಶನ್ ಮಾಡ್ತಾ ಇದ್ದಾರೆ, ಕೇಳ್ತಾ ಇದ್ದಾರೆ. ನಾನು ಏನು ಫೀಲ್ ಮಾಡ್ತಾ ಇದ್ದೀನಿ ಅನ್ನೋದನ್ನು ಫಾಲೋ ಮಾಡ್ತಾ ಇದ್ದಾರೆ. ಅವ್ರು ನಿಮ್ಮ ಬಗ್ಗೆ ಯೋಚನೆ ಮಾಡಬೇಕಾದ್ರೆ ಅದು ಕ್ಯಾಶುವಲ್ ಥಾಟ್ ಅಲ್ಲ, ಸಿಂಪಲ್ಲಾಗಿ ಬರುವಂತಹ ಥಾಟ್ ಅಲ್ಲ, ಅದು ಫುಲ್ ಎಮೋಷ್ನಲ್ ಇನ್ವಾಲ್ವ್ಮೆಂಟ್, ಆ ಎನರ್ಜಿ ಇದೆ. ಅವರು ಒಬ್ಬರೇ ಇದ್ದಾಗ ನಿಮ್ಮ ಫೋಟೋ ಅಥವಾ ನಿಮ್ಮ DP ಅದನ್ನು ನೋಡ್ತಾರೆ, ನಿಮ್ಮ ಜೊತೆ ಇಮ್ಯಾಜಿನ್ ಮಾಡ್ಕೊಳ್ತಾರೆ, ನೀವು ಮಾತಾಡ್ತಾ ಇರುವ ರೀತಿ ಇಮ್ಯಾಜಿನ್ ಮಾಡ್ಕೊಳ್ತಾರೆ. ನಾನು ಹೇಳಿದ್ರೆ ಇವ್ರು ಯಾವ ರೀತಿ ರಿಯಾಕ್ಟ್ ಆಗ್ತಾರೆ, ಸ್ಮೈಲ್ ಮಾಡ್ತಾರಾ, ಈ ರೀತಿಯೆಲ್ಲ ಥಿಂಕ್ ಮಾಡ್ತಾರೆ. ಅಂದರೆ ಇವರೇನಾದರೂ ನಿಮಗೆ ಕಮಿಟ್ಮೆಂಟ್ ಕೊಟ್ಟರೆ, ಮ್ಯಾರೇಜ್ ಪ್ರಪೋಸಲನ್ನು ಕೊಟ್ಟರೆ ಅಥವಾ ಎಂಗೇಜ್ಮೆಂಟ್, ಯಾವುದೋ ಒಂದು ಸೆಲೆಬ್ರೇಷನ್ ಅನ್ನೋದು ನಿಮ್ಮ ಲೈಫ್ನಲ್ಲಿ ನಡೆಯುವ ಎನರ್ಜಿ ಕಾಣ್ತಾ ಇದೆ. ಅಥವಾ ನಿಮ್ಮ ಮನೆಯಲ್ಲಿ ಈ ರೀತಿಯ ಎನರ್ಜಿ ಕಾಣ್ತಾ ಇದೆ. ಯಾವುದೋ ಒಂದು ಸೆಲೆಬ್ರೇಷನ್ ಎನರ್ಜಿ ತುಂಬ ಬೇಗನೆ ಬರುವ ಎನರ್ಜಿ ಕಾಣ್ತಾ ಇದೆ. ಹಾಗಾಗಿ ಇವರು ಥಿಂಕ್ ಮಾಡ್ತಾ ಇದ್ದಾರೆ, ಯಾವ ರೀತಿ ರಿಯಾಕ್ಟ್ ಆಗ್ಬೋದು ನೀವು ಅನ್ನೋ ರೀತಿ ಯೋಚನೆ ಮಾಡ್ತಾ ಇದ್ದಾರೆ. ಅಂದರೆ ಇದು ಟೈಮ್ ಪಾಸ್ ಲವ್ ಅಲ್ಲ, ನೆಕ್ಸ್ಟ್ ಲೆವೆಲ್ಗೆ ಹೋಗಬೇಕು. ನಿಮ್ಮ ಪರ್ಸನಿಗ ಕಮಿಟ್ಮೆಂಟ್ ಬಗ್ಗೆ ಸೀರಿಯಸ್ಲಿ ಯೋಚನೆ ಮಾಡ್ತಾ ಇದ್ದಾರೆ, ಇಮ್ಯಾಜಿನ್ ಮಾಡ್ತಾ ಇದ್ದಾರೆ. ಫ್ಯೂಚರ್ನಲ್ಲಿ ನಾವು ಹೇಗಿರ್ತೀವಿ, ನಮ್ಮ ಲೈಫ್ ಹೇಗಿರುತ್ತೆ, ಈ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಇನ್ನು ಇಲ್ಲಿ ಕೆಲವರಿಗೆ ಡೈರೆಕ್ಟ್ ಪ್ರಪೋಸಲ್, ಎಂಗೇಜ್ಮೆಂಟ್ ಮಾತು ಅಥವಾ ಇಂಡೈರೆಕ್ಟ್ ಹಿಂಟ್ ಕೂಡ ಸಿಗಬಹುದು. ಅವರು ಫೀಲ್ ಮಾಡ್ತಾ ಇದ್ದಾರೆ, ಇನ್ನೂ ಸೈಲೆಂಟ್ ಆಗಿರೋದಕ್ಕೆ ಆಗೋದಿಲ್ಲ, ನಾನು ಹೇಳ್ಕೊಳ್ಬೇಕು ಅನ್ನೋ ರೀತಿ ಯೋಚನೆ ಮಾಡ್ತಾ ಇದ್ದಾರೆ. ನಿಮ್ಮ ಪರ್ಸನ್ ಹಿಡನ್ ರಿಲೇಷನ್ಶಿಪ್ ಇಷ್ಟ ಇಲ್ಲ. ಅಂದರೆ ಅವರು ಫೀಲ್ ಮಾಡ್ತಾರೆ, ನಾವು ಯಾಕೆ ಈ ರೀತಿ ಹೈಡ್ ಮಾಡ್ಕೋಬೇಕು ನಮ್ಮ ಪ್ರೀತಿಯನ್ನು, ನಾವು ಪ್ರೌಡಾಗಿ ಹೇಳ್ಕೊಳ್ಬೇಕು, ಓಪನ್ ಲವ್ ಇರಬೇಕು, ಅಂದರೆ ಎಲ್ಲರೂ ಅಕ್ಸೆಪ್ಟ್ ಮಾಡಬೇಕು ಅನ್ನೋ ಯೋಚನೆ ಇದೆ. ನಾನು ಎಲ್ಲರ ಮುಂದೆ ಇವರನ್ನು ಒಪ್ಕೊಳ್ಬೇಕು, ಅಂದರೆ ನಿಮ್ಮನ್ನು ಒಪ್ಕೊಳ್ಬೇಕು, ಇವರ ವ್ಯಕ್ತಿ ಅಂತ ನಿಮ್ಮನ್ನು ತೋರಿಸ್ಕೋಬೇಕು, ಈ ರೀತಿ ಚಿಂತೆ ಮಾಡ್ತಾ ಇದ್ದಾರೆ. ಅಂದರೆ ಎಲ್ಲರ ಮುಂದೆ ಹೇಳ್ಕೊಳ್ಬೇಕು. ಅಂದರೆ ಇದು ಈಗೋ ಅಲ್ಲ, ಪಾಸಿಟಿವ್ನೆಸ್ ಕೂಡ ಅಲ್ಲ, ಇದು ಪ್ಯೂರ್ ಇಂಟೆನ್ಷನ್. ನಿಮ್ಮನ್ನು ಇವರು ಗೌರವಿಸ್ತಿದ್ದಾರೆ, ರೆಸ್ಪೆಕ್ಟ್ ಕೊಡ್ತಾ ಇದ್ದಾರೆ, ಅದನ್ನು ಹೈಡ್ ಮಾಡೋದಕ್ಕೆ ಬಯಸ್ತಾ ಇಲ್ಲ. ಆ ಎನರ್ಜಿ ಇದೆ. ಫೀಲ್ ಮಾಡ್ತಾರೆ ಇವರ ಲೈಫ್ನಲ್ಲಿ ನೀವು ತುಂಬ ಪ್ರೀಷಿಯಸ್ ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಈಗ ಪ್ರೆಸೆಂಟ್ ಟೈಮ್ನಲ್ಲಿ ನಿಮ್ಮಿಬ್ಬರ ರಿಲೇಷನ್ಶಿಪ್ ಅನ್ನೋದು ಯಾವುದೇ ರೀತಿ ಇರಬಹುದು, ನೋ ಕಾಂಟ್ಯಾಕ್ಟ್ ಇರ್ಬೋದು, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇರಬಹುದು, ಕಮ್ಯುನಿಕೇಷನ್ ಡಿಲೇ ಆಗಿದ್ರೂ ಕೂಡ ಕಂಪ್ಲೀಟ್ಲಿ ಸ್ಟಾಪ್ ಆಗಿಲ್ಲ. ಅಂದರೆ ಅವರ ಮನಸ್ಸಿನಲ್ಲಿದೆ, ಸಡನ್ಲಿ ಮೆಸೇಜ್ ಮಾಡ್ಬೋದು, ಅನ್ಎಕ್ಸ್ಪೆಕ್ಟೆಡ್ ಕಾಲ್ ಬರ್ಬೋದು, ಬಟ್ ತುಂಬ ಡೀಪ್ ಫೀಲಿಂಗ್ ಇರುತ್ತೆ. ಸ್ಲೋಲಿ ಓಪನ್ ಆಗ್ತಾರೆ. ಒಂದೇ ದಿನದಲ್ಲಿ ಹೇಳ್ಕೊಳ್ದೆ ಇದ್ದರೂ ಕೂಡ ತುಂಬ ಡೀಪಾಗಿ ಥಿಂಕ್ ಮಾಡ್ತಾ ಇದ್ದಾರೆ. ಅವರು ಸಿಂಪಲ್ ಹಾನೆಸ್ಟ್ ಆಗಿ ನಿಮ್ಮ ಬಗ್ಗೆ ಥಿಂಕ್ ಮಾಡ್ತಾ ಇದ್ದಾರೆ. ತುಂಬ ಡ್ರಾಮ್ಯಾಟಿಕ್ ಆಗಿ ಯೋಚನೆ ಮಾಡ್ತಾ ಇಲ್ಲ, ಡ್ರಾಮಾ ಮಾಡ್ತಾ ಇಲ್ಲ. ನಿಮ್ಮ ಬಗ್ಗೆ ತುಂಬ ಡೈರೆಕ್ಟಾಗಿ, ನೀನಿಲ್ಲದೆ ನನಗೆ ಎಂಟಿ ಅಂತ ಅನ್ನಿಸ್ತಾ ಇದೆ ಅನ್ನೋ ಫೀಲಿಂಗ್ ಈ ಪರ್ಸನ್ಗೆ ಬರ್ತಾ ಇದೆ. ಅವರ ಹೃದಯದ ಮಾತನ್ನು ಅವರು ಕೇಳ್ತಾ ಇದ್ದಾರೆ. ಅವ್ರು ನಿಮ್ಮ ಬಗ್ಗೆ ಫೀಲ್ ಮಾಡೋದು, ಕಂಟ್ರೋಲ್ ಮಾಡಿಕೊಳ್ಳೋದಕ್ಕೆ ಆಗ್ತಾ ಇಲ್ಲ ಅವರ ಫೀಲಿಂಗನ್ನು. ಅವರು ಟ್ರೈ ಮಾಡ್ತಾರೆ ಇಗ್ನೋರ್ ಮಾಡೋದಕ್ಕೆ, ಬಟ್ ನಿಮ್ಮ ಕಡೆಗೆ ಮತ್ತೆ ಎಳ್ಕೊಂಡು ಬರ್ತಾ ಇದೆ. ಅಟ್ರ್ಯಾಕ್ಷನ್ ಜಾಸ್ತಿ ಆಗ್ತಾ ಇದೆ. ಇದು ತುಂಬ ಜೆನ್ಯೂನ್ ಆಗಿರುವ ಫೀಲಿಂಗ್ ಕೂಡ ಕಾಣ್ತಾ ಇದೆ. ಇದು ಕೇವಲ ಅಟ್ರ್ಯಾಕ್ಷನ್ ಮಾತ್ರ ಅಲ್ಲ, ಎಮೋಷ್ನಲ್ ಅಟ್ಯಾಚ್ಮೆಂಟ್ ಕೂಡ ಇದೆ. ಅಂದರೆ ನಿಮ್ಮ ಪರ್ಸನ್ ನಿಮ್ಮನ್ನು ಪ್ರೀತಿಸ್ತಾರೆ, ಬಟ್ ಅದನ್ನು ಮನಸ್ಸಿನ ಒಳಗಡೆ ಇಟ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ರೆಡಿ ಆಗ್ತಾ ಇದ್ದಾರೆ ಎಕ್ಸ್ಪ್ರೆಸ್ ಮಾಡೋದಕ್ಕೆ, ಮೂವ್ ಫಾರ್ವರ್ಡ್ ಮಾಡೋದಕ್ಕೆ. ನಿಮ್ಮ ಪೇಷನ್ಸ್ ಅನ್ನೋದು ಮುಖ್ಯ ಆಗಿರುತ್ತೆ. ಅವರು ನಿಮ್ಮ ಕಡೆಗೆ ಆ್ಯಕ್ಷನ್ ತೆಗೆದುಕೊಂಡು ಬರುವಂತಹ ಎನರ್ಜಿ ಕಾಣ್ತಾ ಇದೆ. ಅಂದರೆ ಪ್ರೀತಿ ಅನ್ನೋದು ಮೌನವಾಗಿರೋದಿಲ್ಲ, ಅದು ಒಂದು ದಿನ ಮಾತಾಡುತ್ತೆ ಅನ್ನೋ ಎನರ್ಜಿ ಕಾಣ್ತಾ ಇದೆ. ಇನ್ನು ನಿಮ್ಮ ಎನರ್ಜಿಯನ್ನು ಕನೆಕ್ಟ್ ಮಾಡಿ ನೋಡಿದಾಗ 7 ಆಫ್ ಕಪ್ಸ್ ಎನರ್ಜಿ ಇದೆ. ಅದೇ ರೀತಿ ನಿಮ್ಮ ಮನಸ್ಸು ಸ್ಪಷ್ಟ ಆಗಿಲ್ಲ, ಕನ್ಫ್ಯೂಸ್ಡ್ ಆಗಿದೆ, ಎಲ್ಲವೂ ಮಿಕ್ಸ್ ಆಗಿದೆ ಅನ್ನೋ ಸ್ಥಿತಿ. ಕನ್ಫ್ಯೂಷನ್ ಎನರ್ಜಿ, ಗೊಂದಲ ತುಂಬಿದ ಮನಸ್ಥಿತಿ. ಅಂದರೆ ಸಿಂಪಲ್ ಡೌಟ್ ಅಲ್ಲ, ತುಂಬ ಲೇಯರ್ಡ್ ಕನ್ಫ್ಯೂಷನ್. ನಿಮ್ಮೊಳಗೆ ಒಂದೇ ಸಮಯದಲ್ಲಿ ಹಲವು ಯೋಚನೆಗಳು ನಡೀತಾ ಇದೆ. ಅವ್ರು ನನ್ನನ್ನು ಪ್ರೀತಿಸ್ತಾರಾ, ಅವ್ರು ನಿಜವಾಗ್ಲೂ ಸೀರಿಯಸ್ ಆಗಿದ್ದಾರಾ, ನಾನು ವೆಯ್ಟ್ ಮಾಡಬೇಕಾ, ಇಲ್ಲ ಮೂವ್ ಆನ್ ಆಗಬೇಕಾ? ಪ್ರತಿಯೊಂದು ಪ್ರಶ್ನೆಗೂ ಕೂಡ ಕ್ಲಿಯರ್ ಆನ್ಸರ್ ನಿಮಗೆ ಸಿಗ್ತಾ ಇಲ್ಲ. ನೀವು ಕೆಲವೊಮ್ಮೆ ಒಂದು ನಿಮಿಷ ಹೋಪ್ ಫೀಲ್ ಮಾಡ್ತೀರಾ, ಮುಂದಿನ ನಿಮಿಷ ಡೌಟ್ ಬರ್ತಾ ಇದೆ. ಅಂದರೆ ಮತ್ತೆ ರಿಪೀಟೆಡ್ ಆಗಿ ನಿಮ್ಮ ಮನಸ್ಸಿಗೆ ಡೌಟ್ ಬರ್ತಾ ಇದೆ, ಮತ್ತು ಹೋಪ್ ಇಟ್ಕೊಳ್ತೀರಾ, ಆ ಎನರ್ಜಿ ಇದೆ. ಎಮೋಷ್ನಲಿ ಟಯರ್ಡ್, ತುಂಬ ನಿಮ್ಮ ಮನಸ್ಸು ಅನ್ನೋದು ದಣಿದಿದೆ ಅನ್ನೋ ರೀತಿ ಎನರ್ಜಿ ಇದೆ. ನೀವು ಫಿಸಿಕಲಿ ಟಯರ್ಡ್ ಅಲ್ಲ, ಮೆಂಟಲಿ ಮತ್ತು ಎಮೋಷ್ನಲಿ ಡ್ರೈನ್ಡ್ ಆಗಿದ್ದೀರಾ. ನೀವು ತುಂಬ ಯೋಚನೆ ಮಾಡ್ತಾ ಇದ್ದೀರಾ, ಪ್ರತಿಯೊಂದು ಸ್ಮಾಲ್ ಆ್ಯಕ್ಷನ್ಗೂ ಮೀನಿಂಗ್ ಹುಡುಕ್ತಾ ಇದ್ದೀರಾ. ಅವರು ರಿಪ್ಲೈ ಲೇಟ್ ಯಾಕೆ ಮಾಡಿದ್ರು,
ಅಂದರೆ ಅವ್ರು ಮಾತಾಡಬೇಕಾದ್ರೆ ಮಾತಾಡುವ ಟೋನ್ ಚೇಂಜ್ ಆಯಿತಾ, ಇಂಥ ಸಣ್ಣ ವಿಷಯಗಳು ಕೂಡ ನಿಮ್ಮ ಮನಸ್ಸನ್ನು ಹೆವಿ ಮಾಡ್ತಾ ಇದೆ. ನೀವು ಸಮ್ಟೈಮ್ಸ್ ಫೀಲ್ ಮಾಡ್ತೀರಾ, ನಾನು ಇಷ್ಟು ಯೋಚನೆ ಯಾಕೆ ಮಾಡ್ತಾ ಇದ್ದೀನಿ, ಬಟ್ ಕಂಟ್ರೋಲ್ ಆಗ್ತಾ ಇಲ್ಲ ನಿಮಗೆ. ಸೆಲ್ಫ್ ಡೌಟ್, ನಿಮ್ಮ ಮೇಲೆ ಡೌಟ್ ಶುರುವಾಗಿದೆ. ಅಂದರೆ ಇದೊಂದು ಸೆಲ್ಫ್ ಡೌಟ್ ಅನ್ನೋದು ಇರಬಾರ್ದು. ನೀವು ನಿಮ್ಮನ್ನೇ ಕ್ವಶನ್ ಮಾಡ್ಕೊಳ್ತಾ ಇದ್ದೀರಾ, ನಾನು ಸರಿಯಾಗಿ ಇವರ ಲೆವೆಲ್ಗೆ ಸರಿಯಾಗಿದ್ದೀನಾ, ನನ್ನಲ್ಲಿ ಏನಾದರೂ ಕಡಿಮೆ ಇದೆಯಾ. ಅಂದರೆ ಅವರ ಬಿಹೇವಿಯರ್ ಕ್ಲಿಯರ್ ಆಗಿಲ್ಲ ಅಂದರೆ ನೀವು ನಿಮ್ಮ ವ್ಯಾಲ್ಯೂ ಡೌಟ್ ಮಾಡ್ತಾ ಇದ್ದೀರಾ. ಅಂದರೆ ಅದು ಸತ್ಯ ಅಲ್ಲ, ಬಟ್ ನಿಮ್ಮ ಮನಸ್ಸು ಅಷ್ಟು ಓವರ್ಲೋಡ್ ಆಗಿರೋದ್ರಿಂದ ಕ್ಲಾರಿಟಿ ಅನ್ನೋದು ಕಾಣ್ತಾ ಇಲ್ಲ. ಓವರ್ ಥಿಂಕಿಂಗ್ ತುಂಬ ಜಾಸ್ತಿ ಆಗಿರೋದ್ರಿಂದ ಈ ರೀತಿ ನೆಗೆಟಿವ್ ಯೋಚನೆಗಳು ಬರ್ತಾ ಇದೆ. ನಿಲ್ಲದ ಯೋಚನೆಗಳು, ನಿಮ್ಮ ಬ್ರೈನ್ ಲಿಟ್ರಲಿ ರೆಸ್ಟ್ ತಗೊಳ್ತಾ ಇಲ್ಲ. ದಿನದಲ್ಲಿ ತುಂಬ ಸಲ ಅವರ ಬಗ್ಗೆ ಥಿಂಕ್ ಮಾಡ್ತೀರಾ, ಅವ್ರು ಏನು ಮಾಡ್ತಾ ಇದ್ದಾರೆ ಅಂತ ಯೋಚನೆ. ರಾತ್ರಿ ಪಾಸ್ಟ್ ಕಾನ್ವರ್ಜೇಷನ್ ರೀಪ್ಲೇ ಮಾಡ್ಕೊಳ್ಳೋದು, ಅಂದರೆ ಹಿಂದೆ ನಡೆದಿರುವ ಮಾತುಗಳನ್ನು ಮತ್ತೆ ನೆನಪು ಮಾಡ್ಕೊಳ್ಳೋದು, ಮತ್ತು ಅದರಲ್ಲಿ ತಪ್ಪು ಹುಡುಕೋದು. ಫ್ಯೂಚರ್ ಬಗ್ಗೆ ಇಮ್ಯಾಜಿನ್ ಮಾಡ್ಕೊಳ್ಳೋದು, ಅವ್ರು ಹೀಗೆ ಹೇಳಿದ್ರೆ ನಾನು ಹೀಗೆ ಹೇಳ್ತೀನಿ, ಅವ್ರು ಬಂದರೆ ನಾನು ಹೇಗೆ ರಿಯಾಕ್ಟ್ ಮಾಡಬೇಕು, ಅವ್ರು ಕಾಲ್ ಮಾಡಿದ್ರೆ ನಾನು ಯಾವ ರೀತಿ ಮಾತಾಡಬೇಕು. ಇಮ್ಯಾಜಿನೇಷನ್ ಸಿಚುವೇಶನ್ ಕ್ರಿಯೇಟ್ ಮಾಡ್ತಾ ಇದ್ದೀರಾ. ಇದು ನಿಮಗೆ ಮೆಂಟಲಿ ತುಂಬ ಸ್ಟ್ರೆಸ್ ಕೊಡ್ತಾ ಇದೆ. ಅದೇ ರೀತಿ ನಿದ್ರೆ ಮೇಲೆ ಪರಿಣಾಮ ಬೀರ್ತಾ ಇದೆ. ನಿಮ್ಮ ಸ್ಲೀಪ್ ಪ್ಯಾಟ್ರನ್ ಡಿಸ್ಟರ್ಬ್ ಆಗಿದೆ. ನೀವು ಬೆಡ್ ಮೇಲೆ ಮಲ್ಕೊಳ್ಳೋದಕ್ಕೆ ಹೋದರೂ ಕೂಡ ಮೈಂಡ್ ಕಾಮ್ ಆಗ್ತಾ ಇಲ್ಲ. ನಿಮ್ಮ ಬ್ರೈನ್ ಮತ್ತೆ ಅದೇ ವಿಷಯ ಮತ್ತೆ ರಿಪೀಟ್ ಮಾಡ್ತಾ ಇದೆ. ಕೆಲವೊಮ್ಮೆ ಲೇಟ್ ನೈಟ್ವರೆಗೂ ನೀವು ನಿದ್ದೆ ಬರೋದಿಲ್ಲ, ಅಥವಾ ಮಧ್ಯರಾತ್ರಿ ಎದ್ದು ಕೂತ್ಕೊಳ್ತೀರಾ. ಅದು ಬೆಳಿಗ್ಗೆ ತುಂಬ ಟಯರ್ಡ್ ಫೀಲ್ ಆಗುತ್ತೆ, ಫ್ರೆಶ್ ಫೀಲ್ ಆಗೋದಿಲ್ಲ. ಮೂಡ್ ಸ್ವಿಂಗ್ಸ್, ಮನಸ್ಸಿನಲ್ಲಿ ಏರುಪೇರು. ಅಂದರೆ ನೀವು ಕೆಲವೊಮ್ಮೆ ತುಂಬ ಹ್ಯಾಪಿಯಾಗಿರ್ತೀರ, ಕೆಲವೊಮ್ಮೆ ಸಡನ್ಲಿ ಸ್ಯಾಡ್ ಆಗೋದು. ರೀಸನ್ ಕ್ಲಿಯರ್ ಇರೋದಿಲ್ಲ. ಒಂದು ಮೆಸೇಜ್ ಬಂದರೆ ಫುಲ್ ಹ್ಯಾಪಿ, ರಿಪ್ಲೈ ಲೇಟ್ ಆದರೆ ಫುಲ್ ಅಪ್ಸೆಟ್. ನಿಮ್ಮ ಎಮೋಷನ್ಸ್ ಸ್ಟೇಬಲ್ ಆಗಿಲ್ಲ. ನೀವು ನಿಮ್ಮನ್ನೇ ಸಮ್ಟೈಮ್ಸ್ ಅರ್ಥ ಮಾಡ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ಅಂದರೆ ನಿಜ ಯಾವುದು, ಸತ್ಯ ಯಾವುದು, ಆ ರೀತಿ ನೀವು ಇಮ್ಯಾಜಿನೇಷನ್ ರಿಯಾಲಿಟಿ ಮಿಕ್ಸ್ ಮಾಡ್ತಾ ಇದ್ದೀರಾ. ನೀವು ಕೆಲವೊಮ್ಮೆ ಸಿಚುವೇಶನನ್ನು ಹೆಚ್ಚಾಗಿ ಇಮ್ಯಾಜಿನ್ ಮಾಡ್ತೀರಾ. ಅವ್ರು ನನ್ನನ್ನು ಇಗ್ನೋರ್ ಮಾಡ್ತಿದ್ದಾರೆ ಅನ್ನೋದು ಆ್ಯಕ್ಚುಲ್ ರಿಯಾಲಿಟಿ ಇರಬಹುದು, ಅಥವಾ ಇಲ್ಲದೇ ಕೂಡ ಇರಬಹುದು. ಅಂದರೆ ನಿಮ್ಮನ್ನು ಅವರು ಇಗ್ನೋರ್ ಮಾಡದೇ ಇರಬಹುದು, ಬಟ್ ನೀವು ಅಂದ್ಕೊಳ್ತೀರಾ, ನಿಮ್ಮ ಮೈಂಡ್ ಅಂದ್ಕೊಳ್ತಾ ಇದೆ, ನೀವೇ ಕ್ರಿಯೇಟ್ ಮಾಡ್ಕೊಳ್ತಾ ಇದ್ದೀರಾ ನೆಗೆಟಿವ್ ಥಾಟ್ಸ್. ಆ ಎನರ್ಜಿ ಇದೆ. 7 ಆಫ್ ಸ್ವಾರ್ಡ್ಸ್ ಎನರ್ಜಿ ಇದೆ. ಅಂದರೆ ಏನೂ ಸರಿಯಾಗಿ ಇರಲಿಲ್ಲ, ಅಥವಾ ನಿಮ್ಮಿಂದ ಹೈಡ್ ಮಾಡಿರ್ಬೋದು ಈ ವ್ಯಕ್ತಿ ಪಾಸ್ಟಲ್ಲಿ, ಅಥವಾ ನಿಮಗೆ ಸುಳ್ಳು ಹೇಳಿರ್ಬೋದು. ಪೇನ್ಫುಲ್ ಎನರ್ಜಿ, ನೋವಿನ ನೆನಪುಗಳು ಮತ್ತೆ ಎದ್ದು ಬರ್ತಾ ಇದೆ. ಅಂದರೆ ಎಲ್ಲರಿಗೂ ಹೇಳ್ತಾ ಇಲ್ಲ, ಕೆಲವರಿಗೆ ತುಂಬ ಹೆವಿಯಾಗಿ ಫೀಲ್ ಆಗ್ತಾ ಇರ್ಬೋದು. ಯಾಕೆ ಅಂದರೆ ನಿಮ್ಮ ಹೃದಯಕ್ಕೆ ನೋವು ಕೊಟ್ಟ ಆ ಘಟನೆ ಇನ್ನೂ ಸಂಪೂರ್ಣವಾಗಿ ನಿಮ್ಮಿಂದ ಹೀಲ್ ಆಗಿಲ್ಲ. ನೀವು ಹೊರಗಡೆ ಸ್ಟ್ರಾಂಗ್ ಆಗಿ ಕಾಣಿಸ್ತೀರಾ, ಬಟ್ ಮನಸ್ಸಿನ ಒಳಗಡೆ ಯಾಕೆ ಈ ರೀತಿ ಆಯಿತು ಅನ್ನೋ ಪ್ರಶ್ನೆ ಇನ್ನೂ ಕಾಡ್ತಾ ಇದೆ. ಕೆಲವೊಮ್ಮೆ ಸಡನ್ಲಿ ಆ ಘಟನೆ ಅನ್ನೋದು ನೆನಪಿಗೆ ಬರ್ತಾ ಇದೆ. ಮೂಡ್ ಡೌನ್ ಆಗ್ತಾ ಇದೆ. ಥಿಂಕ್ ಮಾಡ್ತಾ ಇದ್ದೀರಾ. ಟ್ರಸ್ಟ್ ಬ್ರೇಕ್ ಆಗಿದೆ. ನಂಬಿಕೆ ಒಡೆದ ಆ ಅನುಭವ ನಿಮ್ಮ ಮನಸ್ಸಿಗೆ ಬರ್ತಾ ಇದೆ. ರಿಲೇಷನ್ಶಿಪ್ಪಲ್ಲಿ ಬಿಗ್ಗೆಸ್ಟ್ ಡ್ಯಾಮೇಜ್ ಏನು ಅಂದರೆ ಟ್ರಸ್ಟ್ ಬ್ರೇಕ್ ಆಗೋದು. ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಕೂಡ ಒಂದು ಹಂತದಲ್ಲಿ ಅಥವಾ ಈ ಪಾಸ್ಟ್ನಲ್ಲಿ ನೀವು ಫುಲ್ಲಿ ಬಿಲೀವ್ ಮಾಡಿದ್ದೀರಾ ಈ ವ್ಯಕ್ತಿಯನ್ನು, ಆದರೆ ಏನೋ ಒಂದು ಆ್ಯಕ್ಷನ್ ಅಥವಾ ಒಂದು ಸಿಚುವೇಶನ್ ನಿಮ್ಮ ನಂಬಿಕೆಯನ್ನು ಕದಡಿದೆ. ಅದು ಸುಳ್ಳು ಆಗಿರ್ಬೋದು, ಸೀಕ್ರೆಟ್ ಆಗಿರ್ಬೋದು, ಬಿಹೇವಿಯರ್ ಚೇಂಜ್ ಆಗಿರ್ಬೋದು. ನೀವು ಫೀಲ್ ಮಾಡಿದ್ದು ಏನು ಅಂದರೆ ನೀವು ಇವರನ್ನು ತುಂಬ ನಂಬಿದ್ರಿ, ಆದರೆ ಯಾಕೆ ಹೀಗಾಯಿತು ಅನ್ನೋ ಯೋಚನೆ. ನಿಮ್ಮ ಪರ್ಸನ್ ಮಿಸ್ಟೇಕ್ ಏನು ಅಂತ ನೋಡೋದಾದರೆ, ತಪ್ಪು ನಡೆದಿದೆ. ನಿಮ್ಮ ಪರ್ಸನ್ ಯಾವುದೋ ಒಂದು ಪಾಯಿಂಟ್ನಲ್ಲಿ ರೈಟ್ ಡಿಸಿಷನನ್ನು ತಗೊಳ್ಳಿಲ್ಲ. ಅವರು ಅವಾಯ್ಡ್ ಮಾಡಿರಬಹುದು ನಿಮ್ಮನ್ನು, ಅಥವಾ ಸತ್ಯವನ್ನು ಹೈಡ್ ಮಾಡಿರ್ಬೋದು, ಸಿಚುವೇಶನ್ನಿಂದ ಎಸ್ಕೇಪ್ ಆಗಿರ್ಬೋದು. ಕೆಲವೊಮ್ಮೆ ಅವರು ನಿಮ್ಮ ಫೀಲಿಂಗ್ಸ್ ಕನ್ಸಿಡರ್ ಮಾಡಿಲ್ಲ. ಇದು ಅವರ ಬೇಕು ಅಂತ ಮಾಡಿರಬಹುದು, ಅಥವಾ ಅವರು ಸಿಚುವೇಶನ್ ಕಾರಣದಿಂದ ಕೂಡ ಈ ರೀತಿ ಮಾಡಿರಬಹುದು. ಇಮ್ಮೆಚುರಿಟಿ ಕಾರಣ ಇರಬಹುದು. ಇನ್ನು ಎಲ್ಲರಿಗೂ ಇದು ಎನರ್ಜಿ ಮ್ಯಾಚ್ ಆಗುತ್ತೆ ಅಂತಲ್ಲ. ಕೆಲವರ ರಿಲೇಷನ್ಶಿಪ್ಪಲ್ಲಿ ಥರ್ಡ್ ಪರ್ಸನ್ ಎನರ್ಜಿ ಅಥವಾ ಥರ್ಡ್ ಪರ್ಸನ್ ಆಗಿ ಫ್ಯಾಮಿಲಿ ಕೂಡ ಬಂದಿರಬಹುದು, ಅಥವಾ ಯಾವುದೋ ಒಂದು ಸಿಚುವೇಶನ್ ಬಂದಿರಬಹುದು, ಅಥವಾ ಒಬ್ಬ ಪರ್ಸನ್ ಕೂಡ ಆಗಿರ್ಬೋದು. ಥರ್ಡ್ ಪರ್ಸನ್ ಎಂಟ್ರಿ ಇರಬಹುದು. ಅದು ಅನದರ್ ಲವ್ ಇಂಟ್ರೆಸ್ಟ್ ಇರ್ಬೋದು, ಫ್ರೆಂಡ್ ಇನ್ಫ್ಲೂಯೆನ್ಸ್ ಇರ್ಬೋದು, ಅಥವಾ ಫ್ಯಾಮಿಲಿ ಪ್ರೆಷರ್ ಇರ್ಬೋದು. ಎಕ್ಸ್ಪೆಷಲಿ ಫ್ಯಾಮಿಲಿ ಆಗಿದ್ದರೆ ಈ ರಿಲೇಷನ್ಶಿಪ್ ಬೇಡ ಅಂತ ಹೇಳಿರ್ಬೋದು, ಅಥವಾ ನಿಮ್ಮ ಪರ್ಸನ್ ಮೈಂಡ್ ಕನ್ಫ್ಯೂಸ್ ಮಾಡಿರ್ಬೋದು. ಅವರು ಅವರ ಹಾರ್ಟ್ ಮತ್ತು ಹೊರಗಿನ ಪ್ರೆಷರ್ ನಡುವೆ ಸಿಕ್ಕಾಕೊಂಡು ಈ ರೀತಿ ಮಾಡಿರಬಹುದು. ಅಂದರೆ ನಿಮ್ಮ ಪರ್ಸನ್ ಪಾಸ್ಟಲ್ಲಿ ಪ್ರಾಬ್ಲಮ್ನ ಎದುರಿಸೋದಕ್ಕೆ ಬದಲು ಅವಾಯ್ಡ್ ಮಾಡೋದು ಆಯ್ಕೆ ಮಾಡ್ಕೊಂಡಿರ್ಬೋದು. ಅಂದರೆ ನಿಮ್ಮನ್ನು
ಅವಾಯ್ಡ್ ಮಾಡಿರ್ಬೋದು, ಡೈರೆಕ್ಟಾಗಿ ಮಾತಾಡೋದರ ಬದಲು ಸೈಲೆಂಟ್ ಆಗಿರ್ಬೋದು, ಡಿಸ್ಟೆನ್ಸ್ ಮೇಂಟೈನ್ ಮಾಡಿರ್ಬೋದು. ಇದು ನಿಮಗೆ ಅವರು ಕೇರ್ ಮಾಡ್ತಾ ಇಲ್ಲ ಅನ್ನೋ ಫೀಲಿಂಗ್ ಕೊಟ್ಟಿರ್ಬೋದು. ಬಟ್ ಸತ್ಯ ಏನು ಅಂದರೆ ಅವರು ಸಿಚುವೇಶನ್ ಹ್ಯಾಂಡಲ್ ಮಾಡೋ ಧೈರ್ಯ ಇರಲಿಲ್ಲ ಅವ್ರಿಗೆ. ಬಟ್ ಈಗ ರಿಯಲೈಸೇಷನ್, ಈಗ ಅವರಿಗೆ ಅರಿವು ಬರ್ತಾ ಇದೆ. ಪಾಸ್ಟಲ್ಲಿ ತಪ್ಪಾಗಿದ್ರೂ ಕೂಡ ಈಗ ಎನರ್ಜಿ ಚೇಂಜ್ ಆಗ್ತಾ ಇದೆ. ನಿಮ್ಮ ಪರ್ಸನ್ ಸ್ಲೋಲಿ ರಿಯಲೈಸ್ ಮಾಡ್ತಾ ಇದ್ದಾರೆ. ಇನ್ನು ಕೆಲವರು ಇಲ್ಲಿ ಆಲ್ರೆಡಿ ಮ್ಯಾರಿಡ್ ಪರ್ಸನ್ ಕೂಡ ಆಗಿರ್ಬೋದು. ಎಲ್ಲರಿಗೂ ಹೇಳ್ತಾ ಇಲ್ಲ, ನೀವು ನಿಮಗೆ ಹೇಳ್ತಾ ಇರೋ ಎನರ್ಜಿನ ತಗೊಳ್ಬಾರ್ದು. ಅಂದರೆ ಎಷ್ಟು ಮ್ಯಾಚ್ ಆಗುತ್ತೋ ಅಷ್ಟನ್ನು ಮಾತ್ರ ತಗೊಳ್ಬೇಕಾಗುತ್ತೆ. ಇಲ್ಲಿ ಕೆಲವರು ಆಲ್ರೆಡಿ ಮ್ಯಾರಿಡ್ ಪರ್ಸನ್ ಕೂಡ ಆಗಿರ್ಬೋದು. ನಿಮ್ಮ ನಡುವೆ ಸಪ್ರೇಷನ್ ಏನಾದರೂ ಆಗಿದ್ರೆ ಇದು ಥರ್ಡ್ ಪರ್ಸನ್ ಮಧ್ಯದಲ್ಲಿ ಬಂದಿರ್ಬೋದು, ಫ್ಯಾಮಿಲಿ ಆಗಿರ್ಬೋದು, ಸಿಚುವೇಶನ್ ಆಗಿರ್ಬೋದು. ಆ ಕಾರಣದಿಂದ ಕೂಡ ನಿಮ್ಮಿಬ್ಬರ ನಡುವೆ ಸಪ್ರೇಷನ್ ಅನ್ನೋದು ನಡೆದಿರ್ಬೋದು. ಬಟ್ ಈ ಪರ್ಸನ್ ಓವರಾಲ್ ಆಗಿ ಏನೇ ತಪ್ಪು ಮಾಡಿದರೂ ಕೂಡ, ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಇದ್ದರೂ ಕೂಡ ಫೀಲ್ ಮಾಡ್ಕೊಳ್ತಾ ಇದ್ದಾರೆ. ಸ್ಲೋಲಿ ರಿಯಲೈಸ್ ಮಾಡ್ತಾ ಇದ್ದಾರೆ, ನಾನು ತಪ್ಪು ಮಾಡಿದೆ, ನಾನು ಸರಿಯಾಗಿ ಹ್ಯಾಂಡ್ಲ್ ಮಾಡಲಿಲ್ಲ. ಈ ಥಾಟ್ ಅವರನ್ನು ಮನಸ್ಸಿನಲ್ಲಿ ಡಿಸ್ಟರ್ಬ್ ಮಾಡ್ತಾ ಇದೆ. ಕೆಲವೊಮ್ಮೆ ಅವರು ಗಿಲ್ಟ್ ಫೀಲ್ ಮಾಡ್ತಾ ಇದ್ದಾರೆ, ರಿಗ್ರೆಟ್ ಆಗ್ತಾ ಇದ್ದಾರೆ. ಅವರು ಹೊರಗಡೆ ನಾರ್ಮಲ್ ಆಗಿ ಬಿಹೇವ್ ಮಾಡ್ಬೋದು, ಬಟ್ ಒಳಗಡೆ ಗಿಲ್ಟ್ ಕ್ಯಾರಿ ಮಾಡ್ತಾ ಇದ್ದಾರೆ. ಅವರು ಯೋಚನೆ ಮಾಡ್ತಾ ಇದ್ದಾರೆ, ನಾನು ಹಾನೆಸ್ಟ್ ಆಗಿ ಇದ್ದಿದ್ರೆ ಚೆನ್ನಾಗಿರ್ತಾ ಇತ್ತು, ನಾನು ಅವರನ್ನು ಹರ್ಟ್ ಮಾಡಬಾರ್ದಿತ್ತು ಅಂತ ನಿಮ್ಮ ಬಗ್ಗೆ ಥಿಂಕ್ ಮಾಡ್ತಾ ಇದ್ದಾರೆ. ಈ ರಿಗ್ರೆಟ್ ಅವರನ್ನು ನಿಮ್ಮ ಕಡೆಗೆ ಮತ್ತೆ ಎಳ್ಕೊಳ್ತಾ ಇದೆ. ಬಟ್ ಈಗೋ ಫಿಯರ್ ಇರುವ ಕಾರಣಕ್ಕೆ ಇಮಿಡಿಯೇಟ್ಲಿ ಆ್ಯಕ್ಷನನ್ನು ತಗೊಳ್ತಾ ಇಲ್ಲ. ಬಟ್ ನೀವು ಕೇಳ್ಕೊಳ್ತಾ ಇರ್ಬೋದು, ಇಷ್ಟೆಲ್ಲ ಫೀಲ್ ಇದ್ದರೆ ಮೊದಲು ಯಾಕೆ ಇವರು ಈ ರೀತಿ ಮಾಡಿದ್ರು, ಅಥವಾ ಯಾಕೆ ಮೋಸ ಮಾಡಿದ್ರು, ಚೀಟ್ ಮಾಡಿದ್ರು, ಯಾಕೆ ನನ್ನ ಲೈಫ್ಗೆ ಮತ್ತೆ ಈಗ ಬರ್ತಾ ಇಲ್ಲ. ಆನ್ಸರ್ ಅನ್ನೋದು ಫಿಯರ್ ಇದೆ, ಕನ್ಫ್ಯೂಷನ್ ಇದೆ, ಪ್ರೆಷರ್ ಅನ್ನೋದು ಇದೆ. ಅವರು ರೆಡಿ ಇರಲಿಲ್ಲ, ಸಿಚುವೇಶನ್ ಕ್ಲಿಯರ್ ಇರಲಿಲ್ಲ, ಅದಕ್ಕೆ ತಪ್ಪು ಡಿಸಿಷನನ್ನು ತಗೊಂಡಿದ್ದಾರೆ ಅನ್ನೋ ಎನರ್ಜಿ ಇದೆ. ಅವರು ರಿಲೇಷನ್ಶಿಪ್ಪಲ್ಲಿ ತಪ್ಪು ಮಾಡಿದ್ದಾರೆ, ಬಟ್ ಈಗ ಅರ್ಥ ಮಾಡ್ಕೊಳ್ತಾ ಇದ್ದಾರೆ. ರಿಯಲೈಸೇಷನ್ ಇಲ್ದಿದ್ರೆ ಗ್ರೋತ್ ಇಲ್ಲ, ಆ ಎನರ್ಜಿ ಇದೆ. ಅಂದರೆ ರಿಯಲೈಸೇಷನ್ ಆಗ್ತಾ ಇದೆ ಆ ವ್ಯಕ್ತಿಗೆ. ನೀವು ಹರ್ಟ್ ಆಗಿರೋದು ತುಂಬ ವ್ಯಾಲಿಡ್, ನಿಮ್ಮ ಫೀಲಿಂಗ್ಸ್ ಕೂಡ ಕರೆಕ್ಟ್. ಬಟ್ ಎನರ್ಜಿ ಪ್ರಕಾರ ಈ ರಿಲೇಷನ್ಶಿಪ್ ಅನ್ನೋದು ಎಂಡ್ ಆಗಿ ಕಾಣಿಸ್ತಾ ಇಲ್ಲ. ಹೀಲಿಂಗ್, ಅಂಡರ್ಸ್ಟ್ಯಾಂಡಿಂಗ್ ಎರಡೂ ಬೇಕು ರಿಲೇಷನ್ಶಿಪ್ಪಲ್ಲಿ. ದ ಫೂಲ್ ಎನರ್ಜಿ ಇದೆ. ಅಂದರೆ ಇಲ್ಲಿಂದ ಹೊಸದು ಶುರು ಆಗ್ತಾ ಇದೆ, ಎಂಡ್ ಅಲ್ಲ ಇದು, ರೀಸ್ಟಾರ್ಟ್ ಪಾಯಿಂಟ್ ಅನ್ನೋ ಎನರ್ಜಿ ಇದೆ. ಫ್ರೆಶ್ ಸ್ಟಾರ್ಟ್, ಹೊಸ ಆರಂಭದ ಶಕ್ತಿ. ಅಂದರೆ ಹಳೆಯ ನೋವನ್ನು ನಿಧಾನವಾಗಿ ರಿಲೀಸ್ ಮಾಡೋದು. ನಿಮ್ಮ ಲೈಫ್ನಲ್ಲಿ ಈಗ ಒಂದು ಫ್ರೆಶ್ ಪೇಜ್ ಓಪನ್ ಆಗ್ತಾ ಇದೆ. ನೀವು ಹಿಂದೆ ಎಕ್ಸ್ಪೀರಿಯನ್ಸ್ ಮಾಡಿದ್ದು ಪೇಯ್ನ್ ಆಗಿರ್ಬೋದು, ಕನ್ಫ್ಯೂಷನ್ ಆಗಿರಬಹುದು, ಹಾರ್ಟ್ ಬ್ರೇಕ್ ಆಗಿರ್ಬೋದು, ಇವೆಲ್ಲ ಲೆಸನ್ ಆಗಿ ಉಳಿತಾ ಇದೆ. ಅದು ನಿಮ್ಮ ಲೈಫ್ನಿಂದ ಹೊರಟು ಹೋಗ್ತಾ ಇದೆ. ಯೂನಿವರ್ಸ್ ಹೇಳ್ತಾ ಇದೆ, ಮುಗಿದ ಕತೆ ಅಂತ ನೋಡಬೇಡಿ, ಇದು ಇನ್ನೊಂದು ಅಧ್ಯಾಯದ ಪ್ರಾರಂಭ ಅಂತ. ಅಂದರೆ ನೀವು ಯೋಚನೆ ಮಾಡ್ತಾ ಇದ್ದೀರಾ ಇದು ಮುಗ್ದೋಯ್ತು ಅಂತ, ಆದರೆ ನಿಜವಾಗಿ ಮುಗ್ದಿಲ್ಲ ಅನ್ನೋ ಎನರ್ಜಿ ಇದೆ. ನಿಮ್ಮ ರಿಲೇಷನ್ಶಿಪ್ ಪಾಸ್ ಆಗಿರ್ಬೋದು, ಬ್ರೇಕ್ ಆಗಿರ್ಬೋದು, ಬಟ್ ಕಂಪ್ಲೀಟ್ಲಿ ಎಂಡ್ ಆಗಿಲ್ಲ. ಎನರ್ಜಿ ಸ್ಟಿಲ್ ಅಲೈವ್ ಇದೆ. ಯೂನಿವರ್ಸ್ ಎನರ್ಜಿ ನಿಮ್ಮಿಬ್ಬರನ್ನು ಮತ್ತೆ ಕನೆಕ್ಟ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದೆ. ಸೆಕೆಂಡ್ ಚಾನ್ಸ್ ಅನ್ನೋದು ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಬರ್ತಾ ಇದೆ. ನಿಮ್ಮ ರಿಲೇಷನ್ಶಿಪ್ ಮತ್ತೆ ರೀಬಿಲ್ಡ್ ಆಗುವ ಸಾಧ್ಯತೆ ತುಂಬ ಜಾಸ್ತಿ ಕಾಣ್ತಾ ಇದೆ. ಆದರೆ ಸೇಮ್ ಮಿಸ್ಟೇಕ್ಸ್ ರಿಪೀಟ್ ಆಗಬಾರ್ದು. ಈ ಬಾರಿ ಹೆಚ್ಚು ಮೆಚ್ಯೂರಿಟಿ, ಹೆಚ್ಚು ಅಂಡರ್ಸ್ಟ್ಯಾಂಡಿಂಗ್ ಬೇಕು. ನಿಮ್ಮ ಪರ್ಸನ್ ಕೂಡ ಪಾಸ್ಟ್ ಮಿಸ್ಟೇಕ್ನ ನಂತರ ಈಗ ಡಿಫ್ರೆಂಟ್ ಮೈಂಡ್ ಸೆಟ್ನಲ್ಲಿದ್ದಾರೆ. ಅವರು ಈ ಸಲ ಸರಿಯಾಗಿ ಮಾತಾಡಬೇಕು ಅನ್ನೋ ಥಾಟ್ನಲ್ಲಿ ಇದ್ದಾರೆ. ಈ ರಿಲೇಷನ್ಶಿಪ್ನ ಮುಂದಕ್ಕೆ ತಗೊಂಡು ಹೋಗಬೇಕು ಅನ್ನೋ ಥಾಟ್ನಲ್ಲಿದ್ದಾರೆ. ಹಿಂದೆ ಏನಾಯಿತು ಅಂತ ಹಿಡ್ಕೊಂಡ್ರೆ ಮುಂದೆ ನಡೆಯೋದಕ್ಕೆ ಆಗೋದಿಲ್ಲ. ಸೊ ನೀವು ಕೂಡ ಪಾಸ್ಟ್ ಹರ್ಟ್, ಡೌಟ್, ಫಿಯರ್ ಇದೆಲ್ಲವನ್ನು ಸ್ಲೋಲಿ ರಿಲೀಸ್ ಮಾಡಬೇಕಾಗುತ್ತೆ. ಇಲ್ಲ ಅಂದರೆ ಹೊಸ ಬಿಗಿನಿಂಗ್, ನ್ಯೂ ಬಿಗಿನಿಂಗ್ ಹೆವಿ ಆಗಿಬಿಡುತ್ತೆ. ನಿಮ್ಮ ಪರ್ಸನ್ ಈಗ ರಿಸ್ಕ್ ತಗೊಳ್ಳೋದಕ್ಕೆ ಹಂತಕ್ಕೆ ಬರ್ತಾ ಇದ್ದಾರೆ. ನಾನು ಮತ್ತೆ ಟ್ರೈ ಮಾಡ್ತೀನಿ, ಅವರು ಅಕ್ಸೆಪ್ಟ್ ಮಾಡ್ತಾರಾ ಅನ್ನೋ ಡೌಟ್ ಕೂಡ ಇದ್ದರೂ ಅವರು ಮೂವ್ ಆಗಬೇಕು ಅಂತ ಫೀಲ್ ಮಾಡ್ತಾ ಇದ್ದಾರೆ. ಒಂದು ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ. ಅಂದರೆ ಇಮ್ಯಾಜಿನ್ ಮಾಡ್ಕೊಳ್ಳಿ, ಒಂದು ನದಿ ಇರುತ್ತೆ. ಅದು ಆರಂಭದಲ್ಲಿ ತುಂಬ ಶಾಂತವಾಗಿ ಹರಿತಾ ಇರುತ್ತೆ. ಅದರ ನೀರು ತುಂಬ ಕ್ಲೀನಾಗಿರುತ್ತೆ, ತುಂಬ ಬ್ಯೂಟಿಫುಲ್ಲಾಗಿ ಕಾಣುತ್ತೆ. ನೋಡಿದವರಿಗೆ ಎಲ್ರಿಗೂ ಜನರಿಗೆ ತುಂಬ ಆಕರ್ಷಣೆಯಾಗಿ ಕಾಣಿಸ್ತಾ ಇರುತ್ತೆ. ಜನರು ಏನು ಮಾಡ್ತಾರೆ ಅಂದರೆ ಆ ನದಿಯ ಮೇಲ್ಮೈಯನ್ನು ನೋಡ್ತಾರೆ, ವಾವ್ ಎಷ್ಟು ಸುಂದರವಾಗಿದೆ, ಎಷ್ಟು ಬ್ಯೂಟಿಫುಲ್ಲಾಗಿದೆ ಅಂತ ಹೇಳ್ತಾರೆ. ಆದರೆ ನಿಜ ಅನ್ನೋದು ಅಲ್ಲಿ ಇಲ್ಲ. ಅಂದರೆ ಒಂದು ದಿನ ಆಕಾಶದಲ್ಲಿ ಮೋಡ ಕವಿದಿರುತ್ತೆ, ಮಳೆ ಶುರು ಆಗಿಬಿಡುತ್ತೆ. ನಿಧಾನವಾಗಿ ಅದು ಭಾರಿ ಮಳೆಯಾಗಿ ಬದಲಾಗುತ್ತೆ. ಆ ಮಳೆ ನದಿಯನ್ನು ತುಂಬಿಸುತ್ತೆ. ನೀರು ಜೋರಾಗಿ ಹರಿಯೋದಕ್ಕೆ ಶುರುವಾಗುತ್ತೆ. ಆಗ ಹೊರಗಿನಿಂದ ನೋಡ್ತಾ ಇದ್ದರೆ ನೀರು ಮಾತ್ರ ಕಾಣಿಸ್ತಾ ಇರುತ್ತೆ. ಅದು ವೈಲೆಂಟಾಗಿ ಕಾಣಿಸ್ತಾ ಇರುತ್ತೆ, ಭಯಾನಕವಾಗಿ ಕೂಡ ಕಾಣಿಸ್ಬೋದು. ಅಂದರೆ ಅಷ್ಟು ಜೋರಾಗಿ ಮಳೆ ಬಂದಿದೆ, ನೀರು ಹರಿತಾ ಇದೆ. ಆದರೆ ಇಲ್ಲಿ ಮುಖ್ಯ ಪಾಯಿಂಟ್ ಏನು ಗೊತ್ತಾ, ಆ ನದಿ ಒಡೆಯೋದಿಲ್ಲ, ಅಂದರೆ ಅದು ಕಂಟ್ರೋಲ್ ಕಳ್ಕೊಳ್ಳೋದಿಲ್ಲ. ಯಾಕೆ ಅಂದರೆ ಅದರ ಒಳಗೆ ಒಂದು ಆಳ ಇದೆ, ಒಂದು ಡೆಪ್ತ್ ಇದೆ, ಒಂದು ಸ್ಟ್ರೆಂತ್ ಇದೆ. ಆ ಡೆಪ್ತ್ ಆ ಫ್ಲೋನ ಬ್ಯಾಲೆನ್ಸ್ ಮಾಡುತ್ತೆ. ಅದು ಕಂಟ್ರೋಲ್ ಕಳ್ಕೊಳ್ಳೋದಕ್ಕೆ ಬಿಡೋದಿಲ್ಲ.
ಹಾಗೆ ನಿಮ್ಮ ರಿಲೇಷನ್ಶಿಪ್ ಕೂಡ ಹೀಗೇನೆ, ಹೊರಗಿನಿಂದ ನೋಡಿದ್ರೆ ಅಟ್ರಾಕ್ಷನ್, ಲುಕ್ಸ್, ಒಳ್ಳೆ ಮೆಮೊರೀಸ್ಗಳು, ಕೆಟ್ಟ ಮೆಮೊರೀಸ್ಗಳು, ಕಹಿ ನೆನಪುಗಳು, ಮಿಸ್ಅಂಡರ್ಸ್ಟ್ಯಾಂಡಿಂಗ್, ಫೈಟ್ಸ್, ನೋ ಕಾಂಟ್ಯಾಕ್ಟ್ ಸಿಚುವೇಶನ್, ಇವೆಲ್ಲ ಸರ್ಫೇಸ್. ಆದರೆ ರಿಯಲ್ ರಿಲೇಷನ್ಶಿಪ್ಪಲ್ಲಿ ಏನು ಅಂದರೆ ಅಂಡರ್ಸ್ಟ್ಯಾಂಡಿಂಗ್, ಟ್ರಸ್ಟ್, ಪೇಷನ್ಸ್, ರೆಸ್ಪೆಕ್ಟ್ ಇವು ಡೆಪ್ತ್ ಆಗಿರುತ್ತೆ. ಒಂದು ಪ್ರಾಬ್ಲಮ್ ಬಂದಾಗ ಸ್ಮಾಲ್ ಫೈಟ್ಸ್, ಮಿಸ್ಅಂಡರ್ಸ್ಟ್ಯಾಂಡಿಂಗ್, ಡಿಸ್ಟೆನ್ಸ್ ಇವು ಮಳೆ ಥರ ಬಂದ್ಬಿಡುತ್ತೆ. ಆಗ ಸರ್ಫೇಸ್ ಲವ್ ಸಾಕಾಗೋದಿಲ್ಲ. ರಿಲೇಷನ್ಶಿಪ್ ಉಳಿಯೋದು ಡೆಪ್ತ್ ಸ್ಟ್ರಾಂಗ್ ಇದ್ದರೆ ಮಾತ್ರ. ನಿಮ್ಮ ಪರ್ಸನ್ ಕೂಡ ಅದೇ ಕೆಲಸ ಮಾಡ್ತಾ ಇದ್ದಾರೆ. ಅಂದರೆ ಅವರು ಸರ್ಫೇಸ್ ಲವ್ನಲ್ಲಿ ಇಲ್ಲ, ಅವರು ಡೆಪ್ತ್ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಅವ್ರು ಯೋಚನೆ ಮಾಡ್ತಾ ಇದ್ದಾರೆ, ನಮ್ಮ ರಿಲೇಷನ್ಶಿಪ್ ಲಾಂಗ್ ಟರ್ಮ್ ಆಗಿರಬೇಕು, ಫ್ಯೂಚರ್ ಸೆಕ್ಯೂರ್ ಆಗಬೇಕು, ಈ ರಿಲೇಷನ್ಶಿಪ್ಗೆ ಒಂದು ಹೆಸರಿಡಬೇಕು ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ನಿಮ್ಮ ಪರ್ಸನ್ ಈಗ ಸ್ಲೋ ಆಗಿ ಬಟ್ ಸ್ಟ್ರಾಂಗ್ಲಿ ಫೌಂಡೇಶನ್ ಬಿಲ್ಡ್ ಮಾಡ್ತಾ ಇದ್ದಾರೆ. ಅವರು ಕೇವಲ ಫೀಲಿಂಗ್ಸ್ ಮೇಲೆ ಡಿಪೆಂಡ್ ಆಗಿಲ್ಲ, ಪ್ರಾಕ್ಟಿಕಲ್ ಆಗಿ ಕೂಡ ಯೋಚನೆ ಮಾಡ್ತಾ ಇದ್ದಾರೆ ಅನ್ನೋ ಎನರ್ಜಿ ಇದೆ. ಅವರು ಯೋಚನೆ ಮಾಡ್ತಾ ಇದ್ದಾರೆ ಅಂದರೆ ಕಮಿಟ್ಮೆಂಟ್ ಕೊಡಬೇಕು, ಅಪ್ರೋಚ್ ಮಾಡಬೇಕು, ಆ ರೀತಿ ಯೋಚನೆ ಮಾಡ್ತಾ ಇದ್ದಾರೆ. ನಿಮ್ಮ ಬಗ್ಗೆ ಥಿಂಕ್ ಮಾಡ್ತಾ ಇದ್ದಾರೆ. ಕ್ಯಾಶುವಲ್ ರಿಲೇಷನ್ಶಿಪ್ ಆಗಿ ಅಲ್ಲ, ರಿಯಲೈಸೇಷನ್ ಬಂದಿದೆ ಅವರಿಗೆ. ನಾನು ಕಮಿಟ್ ಆಗಬೇಕು, ಈ ರಿಲೇಷನ್ಶಿಪ್ ಫ್ಯೂಚರ್ ಡಿಫೈನ್ ಮಾಡ್ಕೋಬೇಕು. ಈ ಥಾಟ್ ಸ್ಲೋಲಿ ಸ್ಟ್ರಾಂಗ್ ಆಗ್ತಾ ಇದೆ. ಅವರೀಗ ಸ್ಟೇಬಲ್ ಲೈಫ್ ಬಿಲ್ಡ್ ಮಾಡುವ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ನಾನು ರೆಡಿ ಆಗಬೇಕು, ನಾನು ರೆಸ್ಪಾನ್ಸಿಬಲ್ ಆಗಬೇಕು, ಇದು ಮೆಚ್ಯೂರಿಟಿ ಬಂದಿದೆ ಅವ್ರಿಗೆ. ಬಟ್ ನೀವು ಏನು ಮಾಡಬೇಕು ಅಂದರೆ ಪೇಷನ್ಸ್ ಇರಬೇಕು ನಿಮಗೆ. ಯಾಕೆ ಅಂದರೆ ಅವರು ಫಾಸ್ಟಾಗಿ ಮೂವ್ ಆಗ್ತಾ ಇಲ್ಲ ಅಂದ ತಕ್ಷಣ ನೀವು ನೆಗೆಟಿವ್ ಆಗಿ ಥಿಂಕ್ ಮಾಡೋದಕ್ಕೆ ಶುರು ಮಾಡೋದಿಲ್ಲ, ಬಟ್ ಸ್ಟ್ರಾಂಗ್ ಆಗಿ ಮೂವ್ ಆಗ್ತಿದ್ದಾರೆ ಅವರು. ನೀವೇನು ಅವಾಯ್ಡ್ ಮಾಡಬೇಕು ಅಂದರೆ ಫೈಟ್ ಮಾಡೋದು, ಬ್ಲೇಮ್ ಮಾಡೋದು, ಓವರ್ ಥಿಂಕಿಂಗ್ ಮಾಡೋದು ಅಥವಾ ಡೌಟ್ ಪಡೋದು. ಇದೆಲ್ಲ ಏನು ಮಾಡುತ್ತೆ ಅಂದರೆ ಆಲ್ರೆಡಿ ಬಿಲ್ಡ್ ಆಗ್ತಾ ಇರುವ ಬಾಂಡ್ಸ್ನ ವೀಕ್ ಮಾಡಿಬಿಡುತ್ತೆ, ನಿಮ್ಮ ಎನರ್ಜಿ ನೆಗೆಟಿವ್ ಮಾಡಿಬಿಡುತ್ತೆ. ಹಾಗಾಗಿ ನೀವು ಕೂಡ ಅದರ ಬದಲಾಗಿ ಯಾವ ರೀತಿ ಇರಬೇಕು ಅಂದರೆ ಕಾಮ್ ಆಗಿರಬೇಕು, ಟ್ರಸ್ಟ್ ಮೇಂಟೈನ್ ಮಾಡಬೇಕು, ನಿಮ್ಮ ಪೀಸ್ ಪ್ರೊಟೆಕ್ಟ್ ಮಾಡಬೇಕು. ನೀವು ಕಾಮ್ ಆಗಿದ್ದರೆ ರಿಲೇಷನ್ಶಿಪ್ ಎನರ್ಜಿ ಕೂಡ ಕಾಮ್ ಆಗಿರುತ್ತೆ. ನಿಮ್ಮ ಲವ್ ಸ್ಟೋರಿ ಸ್ಲೋ ಆಗಿ ಗ್ರೋ ಆಗ್ತಾ ಇರುವ ಎನರ್ಜಿ ಇದೆ. ಇದು ಫಾಸ್ಟಾಗಿ ಬರದೇ ಇದ್ರೂ ಕೂಡ ಲಾಂಗ್ ಲಾಸ್ಟಿಂಗ್ ಲವ್ ಅನ್ನೋ ಎನರ್ಜಿ ಇದೆ. ಅಂದರೆ ಇದು ಕೇವಲ ಡ್ರೀಮ್ ಆಗಿ ಉಳಿಯೋದಿಲ್ಲ, ಸ್ಲೋಲಿ ರಿಯಾಲಿಟಿಗೆ ಬರ್ತಾ ಇದೆ. ಒಂದು ದಿನ ನೀವು ಹಿಂದೆ ತಿರುಗಿ ನೋಡಿದಾಗ ನಾನು ಅಷ್ಟು ವೆಯ್ಟ್ ಮಾಡಿದ್ದಕ್ಕೆ ವರ್ತ್ ಇತ್ತು ಅಂತ ನಿಮಗೆ ಅನಿಸುತ್ತೆ. ಸೊ ನಿಮಗೆ ಈ ರೀಡಿಂಗ್ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಕಮೆಂಟ್ ಮಾಡಿ, ಥ್ಯಾಂಕ್ ಯು ಯೂನಿವರ್ಸ್ ಅಂತ ಗ್ರ್ಯಾಟಿಟ್ಯೂಡ್ ಫೀಲ್ ಮಾಡಿ, ಐ ರಿಸೀವ್ ಪಾಸಿಟಿವ್ ಎನರ್ಜಿ ಅಂತ ಫೀಲ್ ಮಾಡ್ಕೊಳ್ಳಿ. ಇದು ನಿಮ್ಮ ಇಂಟೆನ್ಷನ್ ಸ್ಟ್ರಾಂಗ್ ಮಾಡುತ್ತೆ. ಅದೇ ರೀತಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಕನೆಕ್ಟ್ ಆಗಿ ಪಾಸಿಟಿವ್ ಎನರ್ಜಿ ಫ್ಲೋ ಆಗೋದಕ್ಕೆ ಇದು ಹೆಲ್ಪ್ ಆಗುತ್ತೆ. ನಿಮ್ಮ ಎಲ್ಲ ಪಾಸಿಟಿವ್ ಆಗಿರುವಂತಹ ವಿಷಸ್ ಫುಲ್ಫಿಲ್ ಆಗಲಿ, ನಿಮ್ಮ ಲವ್ ಲೈಫ್ ಬ್ಯೂಟಿಫುಲ್ ಆಗಲಿ, ನಿಮ್ಮ ಜೀವನದಲ್ಲಿ ಪೀಸ್, ಹ್ಯಾಪಿನೆಸ್, ಕ್ಲಾರಿಟಿ ಅನ್ನೋದು ಬರಲಿ. ಕೇವಲ ಲವ್ ಲೈಫ್ ಅನ್ನೋದು ಮಾತ್ರ ಅಲ್ಲ, ನಿಮ್ಮ ಲೈಫ್ನ ಪ್ರತಿಯೊಂದು ಖುಷಿಯೂ ಕೂಡ ನಿಮಗೆ ಸಿಗಲಿ, ಹ್ಯಾಪಿನೆಸ್ ಅನ್ನೋದು ನಿಮಗೆ ಸಿಗಲಿ. ಮತ್ತು ಇನ್ನೊಂದು ಡೀಪ್ ಪವರ್ಫುಲ್ ರೀಡಿಂಗ್ನಲ್ಲಿ ಭೇಟಿ ಆಗೋಣ. ನಿಮ್ಮೆಲ್ಲರಿಗೂ ಲಾಟ್ಸ್ ಆ್ಯಂಡ್ ಲಾಟ್ಸ್ ಆಫ್ ಲವ್. ಗಾಡ್ ಬ್ಲೆಸ್ ಯು ಆಲ್. ಥ್ಯಾಂಕ್ ಯು ಸೋ ಮಚ್.